ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರಂಜಿತಾ ಯೂಟ್ಯೂಬ್ ಚಾನಲ್. ನಾವಿವತ್ತು ಯಾವ ರೀತಿ ಮನೆಯಲ್ಲೇ ಆರೋಗ್ಯವಾದ ಟೊಮೆಟೊ ಸಾಸ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದಕ್ಕೆ ಅಂತ ದುಡ್ಡು ಖರ್ಚು ಮಾಡಿ ಹೊರಗಡೆಯಿಂದ ಏನು ತರೋ ಅವಶ್ಯಕತೆ ಇಲ್ಲ. ಮನೇಲಿರೋ ಐಟಮ್ನೇ ಉಪಯೋಗಿಸ್ಕೊಂಡು ಯಾವ ರೀತಿ ಟೊಮೆಟೊ ಸಾಸ್ ಮಾಡೋದು, ಸಿಂಪಲ್ಲಾಗಿ ಈಸಿಯಾಗಿ ರುಚಿಕರವಾಗಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೊದಲಿಗೆ ನಾನು ಅರ್ಧ kg ಟೊಮೊಟೊ ತೊಗೊಂಡು ನೀಟಾಗಿ ತೊಳೆದ್ಬಿಟ್ಟು ಒಂದು ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಒಂದು 2 ಇಂಚ್ ಶುಂಠಿ ಆ್ಯಡ್ ಮಾಡಿಕೊಂಡು 2 ವಿಸಿಲ್ ಕೂಗೋಕೆ ಬಿಡೋಣ. 2 ವಿಸಿಲ್ ಹೊಡೆದ್ರೆ ಸಾಕು. ಟೊಮೊಟೊ ಸ್ಮೂತಾಗಿ ಬೇಯುತ್ತೆ. 10 ನಿಮಿಷ ಆಗಿದೆ. ಈಗೆಲ್ಲ ನೋಡಿ ಟೊಮೊಟೊ ಎಷ್ಟು ಸ್ಮೂತಾಗಿ ಬೆಂದಿದೆ ಅಂತ. ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಇದು ಆರೋದಕ್ಕೆ ಬಿಡಬೇಕು. ಇದು ಆರಿದ ಮೇಲೆ ನೋಡ್ತಾ ಇರ್ಬೋದು ಇನ್ನೂ ಹಬೆ ಉರ್ತಾ ಇದೆ. ಇದು ಆರಬೇಕು. ಒಂದು 10 ನಿಮಿಷ ಇದು ಆರಿದ ಮೇಲೆ ಇದ್ರ ಮೇಗದೆಲ್ಲ ಸಿಪ್ಪೆ ಈ ಥರ ನೀಟಾಗಿ ತಕ್ಕೊಬಿಡಬೇಕು. ತುಂಬ ಅದ್ಭುತವಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಈಗ ನೀಟಾಗಿ ಟೊಮೊಟೊಲೆಲ್ಲ ಸಿಪ್ಪೆ ಎಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಸ್ಮೂತ್ ಆಗೋವರೆಗೂ. ಅರ್ಧ kg ಟೊಮೊಟೊ ಇದ್ದರೆ ಸಾಕು, ಈ ಸಾಸು ರೆಡಿಯಾಗುತ್ತೆ. ನೋಡಿದ್ರಲ್ಲ, ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ ಯೂಸ್ ಮಾಡಿ ಅಥವಾ ಎಕ್ಸ್ಟ್ರಾ ಖರ್ಚು ಮಾಡಿ ಇದನ್ನು ಟೊಮೊಟೊ ಸಾಸ್ ಮಾಡೋದು ಏನೂ ಅವಶ್ಯಕತೆ ಇಲ್ಲ. ಅರ್ಧ kg ಟೊಮೊಟೊ, 2 ಇಂಚ್ ಶುಂಠಿ, ಒಂದು 2 ಸ್ಪೂನು ಬೆಲ್ಲ ಇದ್ದರೆ ಸಾಕು, ರೆಡಿಯಾಗುತ್ತೆ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಇದ್ದರೆ ಸಾಕು. ಬೇಗ ಕ್ವಿಕ್ಕಾಗಿ ರೆಡಿ ಮಾಡ್ಕೋಬೋದು ಟೊಮೆಟೊ ಸಾಸು. ಒಂದು ಸ್ಪೂನ್ ಸಹಾಯದಿಂದ ಪ್ರೆಸ್ ಮಾಡ್ಕೋಬೇಕು, ಅವಾಗ ನೀಟಾಗಿ ಸೋಸ್ಬೋದು. ನಾನು ಇದನ್ನು ಇನ್ನೂ ಒಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇನ್ನೊಂದು ಸಲ ಸೋಸ್ಕೋತೀನಿ. ಇನ್ನೂ ತರಿ ಇದೆ. ನೀಟಾಗಿ ಇದು ಪ್ರೆಸ್ ಮಾಡಿಕೊಂಡು ನೀಟಾಗಿ ರಸ ತಗೊಳ್ತಾ ಇದ್ದೀನಿ. ಈಗ ನೀವು ಮನೇಲಿ ಈ ಥರ ಜಾಲ್ರ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ದೊಡ್ಡ ಜಾಲ್ರ ಇದ್ರೂ ಪರವಾಗಿಲ್ಲ, ಅದರಲ್ಲೇ ಆದರೂ ಯೂಸ್ ಮಾಡಿ. ಈಗ ನಾನು ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಸೋಸ್ತಿದ್ದೀನಿ. ಇಲ್ಲ ಒಂದು ಕಾಟನ್ ಬಟ್ಟೆಲ್ಲಾದರೂ ಸೋಸ್ಕೋಬೋದು. ಈಗ ನಾನು ಇದನ್ನು ಒಲೆ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಟೊಮೊಟೊ ತೆರಿ ಇರುತ್ತಲ್ಲ, ಅದೇನು ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ನಾವು ಫೇಸ್ ಪ್ಯಾಕ್ ಆಗಿ ಮುಖಕ್ಕೆ ಯೂಸ್ ಮಾಡ್ಬೋದು, ಕೈ ಕಾಲಿಗೆಲ್ಲ ಯೂಸ್ ಮಾಡ್ಬೋದು. ಟ್ಯಾನ್ ಆಗಿರುತ್ತಲ್ಲ ಈ ಬಿಸಿಲಿಗೆ, ಹೊರಗಡೆ ಹೋಗಿ ಬಂದು ಅದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಸೇರಿಸಿ ಸ್ವಲ್ಪ ಮುಖಕ್ಕೆ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡೋದ್ರಿಂದ ಮುಖ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಬೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಒಂದು ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡ್ರ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಟೇಸ್ಟ್ ಮಾತ್ರ ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟು ತುಂಬ ಅದ್ಭುತವಾಗಿ ಬರುತ್ತೆ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಈಗ ನೋಡ್ತಾ ಇರ್ಬೋದು ಒಂದು 50% ರೆಡಿಯಾಗಿದೆ ಸಾಸು. ಇದು ಇದೇ ರೀತಿ ಆಡಿಸ್ಕೋತಲೇ ಇರಬೇಕು, ಇಲ್ಲಾಂದರೆ ತಳ ಸೀದ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ರೆಡಿಯಾಗಿದೆ. ಇನ್ನೊಂದು 2 ನಿಮಿಷ ಬಿಟ್ಟು ಸ್ಟವ್ ಆಫ್ ಮಾಡ್ಕೋತಿದ್ದೀನಿ ನಾನು. ಫೈನಲಿ ಫುಲ್ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಥಿಕ್ನೆಸ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ಫ್ಲೇವರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ರುಚಿಯಾಗಿ ಬಂದಿದೆ. ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿ ಬರುತ್ತೆ. ಹೊರಗಡೆಯಿಂದ ತಂದು ಮಾಡೋದಕ್ಕಿಂತ ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾವು ತಳ ಈ ಥರ ಆಡಿಸ್ಕೋತಲೇ ಇರಬೇಕು. ಅದನ್ನು ನಾವು 1 ನಿಮಿಷ ಬಿಟ್ಟರೆ ಸಾಕು, ತಳ ಇಟ್ಬಿಡುತ್ತೆ. ಈಗ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡ್ಕೊತಿದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಕೆಳಗಡೆ ಇರಿಸ್ಕೊಂಡು ಇದು ಒಂದು 1/4 ಗಂಟೆ 20 ನಿಮಿಷ ಇದು ಆರಬೇಕು. ಆರೋದಕ್ಕೆ ಬಿಟ್ಟು ಆಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿಟ್ಟರೆ ಇದನ್ನು ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ನಾವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಾವು ಮನೆಯಲ್ಲೇ ಆರೋಗ್ಯಕರವಾದ ಟೊಮೊಟೊ ಕೆಚಪ್ ಅಥವಾ ಟೊಮೊಟೊ ಸಾಸ್ ಮಾಡ್ಕೊಳ್ಳೋದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಗೈಸ್, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.